ಇವತ್ತು ಕೆಂಗಲ್ ಆಂಜನೇಯ ದೇವಸ್ಥಾನ ಇಲ್ಲಿಗೆ ಬಂದಿದ್ದೇನೆ. ನನ್ನ ಕೋಟಿ ಪ್ರಣಾಮಗಳನ್ನ ಋಣ ತೀರಿಸಬೇಕು ಅಂತೇಳಿ ಪ್ರಾರಂಭ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಈ ಕೆಂಗಲ್ ಆಂಜನೇಯ ದೇವಸ್ಥಾನದಿಂದ ನನ್ನ ರಾಜಕೀಯದ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಲಿಕ್ಕೆ ತಾವೆಲ್ಲ ಕನಕಪುರ ನೋಡಿದ್ದೀರಿ. ಕನಕಪುರದಲ್ಲಿ ಯಾವ ರೀತಿ ಬದಲಾವಣೆಯನ್ನ ಮಾಡಿದ್ದೀವಿ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ. 95,000 ಓಟು ಅಂದ್ರೆ ಸುಮಾರು 70,000 ಅಷ್ಟು ಓಟು ಹೆಚ್ಚಿಗೆ ನೀವು ಜನತಾ ದಳದವರು ಸಹಾಯ ಮಾಡಿದ್ದಾರೆ, ಬಿಜೆಪಿಯವರು ಸಹಾಯ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಸಹಾಯ ಮಾಡಿದ್ದಾರೆ, ರೈತ ಸಂಘದವರು ಸಹಾಯ ಮಾಡಿದ್ದಾರೆ. ಎಲ್ಲಾ ವರ್ಗದ ಎಲ್ಲಾ ಜಾತಿಯವರು ಕೂಡ ನಿಮಗೆ ಋಣ ತೀರಿಸಬೇಕು, ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನ ತರಬೇಕು. ಸುಮಾರು ಈಗಾಗಲೇ 1,000 ಕೋಟಿ ರೂಪಾಯಿ ಅಷ್ಟು ಯೋಜನೆಯನ್ನ ವಿವಿಧ ರೀತಿಯಲ್ಲಿ ಮುಂಜೂರಾತಿಯನ್ನ ಮಾಡಿ ಕೆಲಸ ಪ್ರಾರಂಭವನ್ನ ಈಗಾಗಲೇ ನಾವು ಮಾಡಿದ್ದೇವೆ. ಇವತ್ತು ನಾನು ಎಲ್ಲ ನಮ್ಮ ಗ್ರಾಮ ದೇವರುಗಳಿಗೆ ಸುಮಾರು ಒಂದು 14-15 ಗ್ರಾಮ ದೇವತೆಗಳನ್ನ ಗ್ರಾಮ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಚರ್ಚು ಮಸೀದಿಗಳಿಗೆ ಇವತ್ತು ಹಬ್ಬ ಅಂತ ಹೇಳಿದ್ರು ನಮ್ಮ ಮುಸಲ್ಮಾನ್ ಸಮುದಾಯದವ್ರದ್ದು. ಅದರಿಂದ ಇವತ್ತು ನಾನು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಪ್ರತ್ಯೇಕವಾದಂಥ ದಿನ, ಅದಕ್ಕೆ ನಾನು ನಿಗದಿ ಮಾಡ್ಕೊಳ್ತೇನೆ. ಇವತ್ತು ಎಲ್ಲ ದೇವಸ್ಥಾನಗಳಿಗೂ ನಾನು ಭೇಟಿಯನ್ನ ಕೊಡ್ತೇನೆ. ಅಲ್ಲಿರೋರ ಎಲ್ಲ ದೇವರ ಆಶೀರ್ವಾದವನ್ನ ಪಡಿತೇನೆ. ಇವತ್ತು ಅರ್ಚಕರು ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ರು. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣಬಹುದು ಅಂತೇಳಿ ನನಗೆ ಇವತ್ತು ಅರ್ಚಕರು ಕೂಡ ನಿಮ್ಮ ಏನು ಮನೋಕಾಮನೆಗಳಿದೆ ಎಲ್ಲ ಕೂಡ ಯಶಸ್ಸಾಗಲಿ ಅಂತೇಳಿ ತುಂಬ ಹೃದಯದಿಂದ ಈ ಆಂಜನೇಯ ಸನ್ನಿಧಿಯಲ್ಲಿ ಆಶೀರ್ವಾದ ಕೂಡ ಮಾಡಿದ್ದಾರೆ. ನಾನು ಬಂದಂಥ ಸಂದರ್ಭದಲ್ಲಿ ನಾನು ಯಾರಿಗೂ ಹೇಳಿರಲಿಲ್ಲ. ಟೂರ್ ಪ್ರೋಗ್ರಾಮ್ ಇಶ್ಯೂ ಮಾಡಿದ್ದೆ. ಈ ತಾಲೂಕಿನ ಮೂಲೆಯಿಂದ ನೀವೆಲ್ಲ ಬಂದು ನನಗೆ ಧೈರ್ಯ ತುಂಬಲಿಕ್ಕೆ, ಶಕ್ತಿ ತುಂಬಲಿಕ್ಕೆ ಇವತ್ತು ಬಂದಿದ್ದೀರಿ. ನಾನು ಧೈರ್ಯ ಕಳ್ಕೊಳ್ಳೋನಲ್ಲ, ನಾನು ಹೆದರು ಹೋಗೋನಲ್ಲ. ಹೋರಾಟವನ್ನು ಮಾಡೋನು, ಹೋರಾಟದಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅದರಲ್ಲಿ ನನಗೆ ನಂಬಿಕೆಯನ್ನು ಇಟ್ಕೊಂಡಿರೋನು. ಸೊ ಅದರಿಂದ ನಾನು ಮುಂದಿನ ವಾರಗಳಲ್ಲಿಂದ ಪ್ರಾರಂಭ ಮಾಡಿ ಈ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿ ಕೂಡ ನಾನು ಪ್ರವಾಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಚನ್ನಪಟ್ಟಣವನ್ನ ಬದಲಾವಣೆಯನ್ನು ಮಾಡಬೇಕು, ಚನ್ನಪಟ್ಟಣವನ್ನ ಚಿನ್ನದ ನಾಡನ್ನಾಗಿ ಪರಿವರ್ತನೆಯನ್ನು ಮಾಡಬೇಕು. ನನಗಿರೋಂಥ ಶಕ್ತಿಲಿ, ನನಗಿರೋಂಥ ಅಧಿಕಾರದಲ್ಲಿ ನಾನೀಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳ ಹತ್ರ, ನಮ್ಮ ಸರ್ಕಾರದ ಸಹೋದ್ಯೋಗಿಗಳ ಹತ್ರ, ಮುಖ್ಯಮಂತ್ರಿ ಆದೇಗಿ ನಾನು ಮಾತಾಡಿದ್ದೇನೆ. ಇದಕ್ಕೇನಾದ್ರು ಒಂದು ರೂಪವನ್ನ ಕೊಡಲೇಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಇಷ್ಟು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ, ಎಷ್ಟು ಆಶೀರ್ವಾದ ಮಾಡಿದ್ದೀರಿ, ಇಷ್ಟು ಗಳಿಸಿದ್ದೀರಿ. ಸೊ ಹಾಗೆ ನನ್ನ ರಾಜಕೀಯದ ಜೀವನದ ಬದಲಾವಣೆ ಚನ್ನಪಟ್ಟಣದಿಂದ ಆಗಿದೆ. ಇವತ್ತು ನಿಮಗೆ ನಾನು ಕೇಳೋದು ಇಷ್ಟೇ, ನಾನು ಏನು ಜನ ತೀರ್ಪು ಕೊಟ್ಟಿದ್ದಾರೆ, ಏನು ನನ್ನ ತಮ್ಮನಿಗೆ ಸೋಲು ಇವತ್ತು ಜನ ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ನನ್ನಲ್ಲೇ ಏನೋ ತಪ್ಪಿದೆ ಅನ್ನೋದನ್ನ ನಾನು ಅರ್ಥಕೊಂಡಿದ್ದೇನೆ. ನನಗೆ ಬುದ್ಧಿವಂತಿಕೆ ಹೇಳಲಿಕ್ಕೋಸ್ಕರ ಜನ ಈ ತೀರ್ಮಾನವನ್ನು ಕೊಟ್ಟಿದ್ದಾರೆ. ನಾನು ಯಾರ ಮೇಲೂ ದೂಷಣೆ ಮಾಡಲಿಕ್ಕೆ ತಯಾರಿಲ್ಲ. ನೀನು ತಿದ್ಕೊಳ್ಳಪ್ಪ ಅಂತ ಹೇಳಿ ನನಗೆ ಏನೋ ಒಂದು ಬುದ್ಧಿವಾದವನ್ನ ಹೇಳಿದ್ದಾರೆ. ಆದರೆ ನನಗೆ ಸಿಕ್ಕಿರೋಂಥ ಏನು ಅವಕಾಶ ಸರ್ಕಾರದಲ್ಲಿ ಇವತ್ತು ನಾನಿರುವಂಥ ಒಂದು ಸ್ಥಾನದಿಂದ ಚನ್ನಪಟ್ಟಣದಲ್ಲಿ ಏನು ಬದಲಾವಣೆಯನ್ನು ತರಬೇಕು, ಅದಕ್ಕೆ ನಾನೆಲ್ಲ ರೂಪವನ್ನು ಸಿದ್ಧತೆ ಮಾಡಿದ್ಮೇಲೆ ನನಗೆ ಗೊತ್ತಾಗ್ತದೆ ಏನೇನು ಅವಶ್ಯಕತೆ ಇದೆ. ಅದಕ್ಕೆಲ್ಲ ಕೂಡ ನಾನು ಮುಂದಕ್ಕೆ ನನ್ನ ಯೋಜನೆಗಳನ್ನು ತಯಾರು ಮಾಡಿ ನಿಮ್ಮೆಲ್ಲರ ಗಮನಕ್ಕೂ ಕೂಡ ತರ್ತೇನೆ. ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ತಾವೆಲ್ಲ ಬಂದು ನನಗೆ ಭವ್ಯವಾದಂಥ ಸ್ವಾಗತವನ್ನು ಕೊಟ್ಟದಕ್ಕೆ ಒಳ್ಳೆಯದಾಗಲಿ. ಇವತ್ತು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಇವತ್ತು ಇಲ್ಲಿ ವಿಧಾನಸಭೆ ಸ್ಥಾನ ಕೂಡ ಇಲ್ಲಿ ಖಾಲಿ ಇದೆ. ಇದಕ್ಕೆ ನಾನು ಮುಂದಕ್ಕೆ ಏನು ಎತ್ತ ಯಾರಾದ್ರೆ ನನ್ನ ಮುಖ, ನನ್ನ ವಿಚಾರ ಇಲ್ಲಿ ಬಹಳ ಪ್ರಮುಖವಾದ್ದು ಅನ್ನೋದು ಕೂಡ ತಮ್ಮ ಗಮನದಲ್ಲಿ ಇರಲಿ. ನಾನು ಮುಂದಕ್ಕೆ ತಿಳಿಸ್ತೇನೆ. ನಿಮ್ಮ ಸೇವೆ ಇಲ್ಲಿ ಎಲ್ಲ ಪಾರ್ಟಿಯವರ ವಿಶ್ವಾಸ, ಎಲ್ಲರ ಸಹಕಾರ ಇಲ್ಲಿ ಅವಶ್ಯಕತೆ ಇದೆ. ಇಲ್ಲಿ ಪಕ್ಷ ಬೇಡ, ಇಲ್ಲಿ ಜಾತಿ ಬೇಡ, ಇಲ್ಲಿ ಧರ್ಮ ಬೇಡ. ಎಲ್ಲ ಚನ್ನಪಟ್ಟಣದ ಮಹಾಜನತೆ ಆಶೀರ್ವಾದಕ್ಕೆ ತಲೆಬಾಗ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವೆಲ್ಲ ಈ ತಾಲೂಕಿನ ಮಹಾಜನತೆ ಪಕ್ಷ ಭೇದವನ್ನು ಮರೆತು ಈ ನಮ್ಮ ಸೇವೆಯನ್ನ ತಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ನನ್ನ ಅಧಿಕಾರ ಈ ಚನ್ನಪಟ್ಟಣದ ಬದಲಾವಣೆಗೆ ತಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ
ಈ ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ಸ್ವಲ್ಪ ಇರೋ ಚರ್ಚೆ ಮಾಡ್ಬಿಡಿ ತರ್ಲೆಗಳು. ಎಲ್ಲರಿಗೂ ನಮಸ್ಕಾರ.